ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 29ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರ EFGH ವಜ್ರಾಕೃತಿಯಲ್ಲಿ EF = EG ಆದರೆ ಕೋನ EGF ನ ಅಳತೆ ಆಯ್ಕೆ 45 ಡಿಗ್ರಿ, ಆಯ್ಕೆ ಬಿ 50 ಡಿಗ್ರಿ, ಆಯ್ಕೆ ಸಿ 60 ಡಿಗ್ರಿ, ಆಯ್ಕೆ ಡಿ 70 ಡಿಗ್ರಿ. ಸೊ ಇಲ್ಲಿ EFGH ಒಂದು ವಜ್ರಾಕೃತಿ ಅಂತ ಹೇಳಿದ್ರೆ, ಸೊ ಇಲ್ಲಿ ವಜ್ರಾಕೃತಿಯ ಗುಣಲಕ್ಷಣ ಏನ್ ಹೇಳುತ್ತೆ? ಸೊ ಎಲ್ಲಾ ಬಾಹುಗಳು, ಓಕೆ, ಸೊ ಇಲ್ಲಿ ಎಲ್ಲಾ ಬಾಹುಗಳು, 4 ಬಾಹುಗಳು ಸಮನಾಗಿರತ್ತೆ. ಸೊ ಹಾಗಾದ್ರೆ GH, HE, EF, GF, ಸೊ ಇಲ್ಲಿ ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ? EF = EG ಅಂತ ಹೇಳಿದ್ದಾರೆ. ಸೊ ಇಲ್ಲಿ EF = EG ಅಂದ್ರೆ ಎಲ್ಲಾ ಬಾಹುಗಳು ಸಮನಾಗಿದೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು? ಎರಡು ಅಂಶಗಳನ್ನ ಗಮನಿಸಿದ್ರೆ, ಸೊ ಇಲ್ಲಿ ಏನಾಗತ್ತೆ? ಈ ಒಂದು ತ್ರಿಭುಜವನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಈ ಬಾಹು ಸಮನಾಗಿದೆ, ಯಾಕಂದ್ರೆ ವಜ್ರಾಕೃತಿಯ ಎಲ್ಲಾ ಬಾಹುಗಳು ಸಮ. ಸೊ ಆಲ್ರೆಡಿ ಈ ಬಾಹು = EG ಅಂತ ಹೇಳಿದ್ದಾರೆ. ಅಂದ್ರೆ ಈ 3 ಬಾಹುಗಳು ಸಮನಾಯ್ತು. ಸೊ 3 ಬಾಹುಗಳು ಸಮನಾದ್ರೆ, ಸೊ ಅದರ ಅಭಿಮುಖ ಕೋನಗಳು ಸಮನಾಗತ್ತೆ. ಹಾಗೆ ಆ ತ್ರಿಭುಜಗಳು ಏನಾಗತ್ತೆ ಹೇಳಿ? ಸಮಬಾಹು ತ್ರಿಭುಜ ಆಗತ್ತೆ. ಸಮಬಾಹು ತ್ರಿಭುಜದಲ್ಲಿ ಎಲ್ಲಾ ಕೋನಗಳ ಅಳತೆ ಏನಿರುತ್ತೆ ಹೇಳಿ? 60 ಡಿಗ್ರಿ ಆಗಿರುತ್ತೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಕೋನ EGF ನ ಅಳತೆ ಏನಾಗತ್ತೆ ಹೇಳಿ? 60 ಡಿಗ್ರಿ ಆಗಿರುತ್ತೆ. ಓಕೆ, ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ ಸರಿಯಾದ ಆಯ್ಕೆ ಆಗತ್ತೆ. ಓಕೆ, ಥ್ಯಾಂಕ್ ಯು.